ಇಲ್ಲಿ ಹಾಟ್ ಗ್ಯಾಸ್ ಇದೆ ಅಂದ್ಕೊಳ್ಳೋಣ. ಇದರಿಂದ ನಾನು ಹೀಟ್ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹೀಟ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ, ಇದರ ಟೆಂಪ್ರೇಚರ್ ತುಂಬ ಕಡಿಮೆ ಆಗ್ತಾ ಬರುತ್ತೆ. ಟೆಂಪ್ರೇಚರ್ ಕಡಿಮೆ ಆಗ್ತಾ 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 ಆ ಗ್ಯಾಸ್ ಬಿಕಮ್ಸ್ ಲಿಕ್ವಿಡ್. ಈ ಲಿಕ್ವಿಡಿಂದನೂ ನಾನು ಹೀಟ್ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಏನಾಗುತ್ತೆ, ದಟ್ ಲಿಕ್ವಿಡ್ ಬಿಕಮ್ಸ್ ಸಾಲಿಡ್. ಇವಾಗ ಸಾಲಿಡ್ ಇದೆ, ಸಾಲಿಡ್ ಐಸ್ ಇದೆ. ಆ ಸಾಲಿಡ್ ಐಸಿಂದನೂ ಕೂಡ ಹೀಟ್ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಟೆಂಪ್ರೇಚರ್ ಕಡಿಮೆ ಆಗ್ತಾ 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 ಬರುತ್ತೆ. ಆಟ್ ಒನ್ ಪರ್ಟಿಕ್ಯುಲರ್ ಟೈಮ್ ಅದರ ಟೆಂಪ್ರೇಚರು ತುಂಬ ಕಡಿಮೆ ಆಗ್ತಾ ಆಗ್ತಾ ಹೌ ಮಚ್ ಮಿನಿಮಮ್ ಈಸ್ ಪಾಸಿಬಲ್, ಅದೇ ಮಿನಿಮಮ್ಮೇ 0 ಕೆಲ್ವಿನ್. ಅದಕ್ಕೆ ಅಬ್ಸಲ್ಯೂಟ್ 0 ಅಂತ ಕರಿತೀವಿ. ದೆನ್ ವಾಟ್ ಈಸ್ ಅಬ್ಸಲ್ಯೂಟ್ 0? ಅಬ್ಸಲ್ಯೂಟ್ 0 ನಮ್ಮ ಯೂನಿವರ್ಸಲ್ಲೇ ಇದು ಲೋಯೆಸ್ಟ್ ಪಾಸಿಬಲ್ ಟೆಂಪ್ರೇಚರ್. ಯಾವುದೇ ಒಂದು ಬಾಡಿ ಟೆಂಪ್ರೇಚರ್ನ ಅಬ್ಸಲ್ಯೂಟ್ 0ಗಿಂತ ಕಡಿಮೆ ಮಾಡ್ತೀನಿ ಅಂದರೆ ಆಗೋದೇ ಇಲ್ಲ. 0 ಕೆಲ್ವಿನ್ ಅಂತಂದರೆ -273 ಡಿಗ್ರಿ ಸೆಲ್ಸಿಯಸ್. ಇದನ್ನು ಇನ್ನೂ ನೀಟಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ಕಿಚನ್ನಲ್ಲಿ ಫ್ರಿಡ್ಜ್ ಇದೆಯಲ್ಲ, ಅಲ್ಲಿ ಫ್ರೀಝರ್ ಅಂತ ಒಂದು ಕಂಪಾರ್ಟ್ಮೆಂಟ್ ಇರುತ್ತೆ. ಆ ಫ್ರೀಝರ್ನಲ್ಲಿ ಮಿನಿಮಮ್ ಟೆಂಪರೇಚರೇನೆ -18 ಡಿಗ್ರಿ ಸೆಲ್ಸಿಯಸ್. ಬಟ್ ಅಬ್ಸಲ್ಯೂಟ್ 0 ಅನ್ನೋದು -273 ಡಿಗ್ರಿ ಸೆಲ್ಸಿಯಸ್. ಹಾಗಾದರೆ ಅಬ್ಸಲ್ಯೂಟ್ 0 -273 ಡಿಗ್ರಿ ಸೆಲ್ಸಿಯಸ್ ಅಂದರೆ ಎಷ್ಟು ಕೋಲ್ಡ್ ಇರ್ಬೋದು? ನಮ್ಮ ಭೂಮಿ ಅಬ್ಸಲ್ಯೂಟ್ 0ಗೆ ರೀಚ್ ಆದರೆ ಏನೇನೆಲ್ಲ ಆಗ್ಬೋದು, ಹಾಗೆ ಅಬ್ಸಲ್ಯೂಟ್ 0ನಲ್ಲಿ ನಮ್ಮ ಬಾಡಿಗೆ ಏನೆಲ್ಲ ಆಗ್ಬೋದು? ಬನ್ನಿ ಶುರು ಮಾಡೋಣ. ಟೆಂಪ್ರೇಚರ್ ಏನು ಮಾಹಿತಿ ಕೊಡುತ್ತೆ ಅಂದರೆ, ಒಂದು ಬಾಡಿನಲ್ಲಿ ಇರೋ ಆಟಮ್ಸ್ ಆ್ಯಂಡ್ ಮೊಲಿಕ್ಯೂಲ್ಸ್ನ ಕೆನೆಟಿಕ್ ಎನರ್ಜಿ ಎಷ್ಟು ಅಂತ. ಅಂದರೆ ಎಷ್ಟು ಫಾಸ್ಟಾಗಿ ಆಟಮ್ಸ್, ಮೊಲಿಕ್ಯೂಲ್ಸ್ ಆರ್ ಪಾರ್ಟಿಕಲ್ಸ್ ಆ ಬಾಡಿನಲ್ಲಿ ಮೂವ್ ಆಗ್ತಾ ಇದೆ ಅಂತ. ಈ ಒಂದು ಬಾಡಿ ಏನಾದ್ರೂ ತುಂಬ ಹಾಟ್ ಆಗಿದ್ದರೆ ಇದರಲ್ಲಿರೋ ಮೊಲಿಕ್ಯೂಲ್ಸು ತುಂಬ ಸ್ಪೀಡಾಗಿ ಮೂವ್ ಆಗ್ತಾ ಇದೆ ಅಂತ ಅರ್ಥ. ಅದೇ ಈ ಬಾಡಿ ತುಂಬ ಕೋಲ್ಡ್ ಆಗಿದೆ ಅಂತಂದರೆ ಈ ಬಾಡಿನಲ್ಲಿರೋ ಮೊಲಿಕ್ಯೂಲ್ಸು ತುಂಬ ಸ್ಲೋ ಆಗಿ ಮೂವ್ ಆಗ್ತಾ ಇದೆ ಅಂತ ಅರ್ಥ. ಇವಾಗ ಈ ಬಾಡಿನಲ್ಲಿ ಟೆಂಪ್ರೇಚರ್ ಕಡಿಮೆ ಆಗ್ತಾ ಆಗ್ತಾ ಬರ್ತಾ ಇದೆ. ಇದರಲ್ಲಿರೋ ಪಾರ್ಟಿಕಲ್ಸ್ ಕೂಡ ಸ್ಲೋ ಆಗ್ತಾ ಇದೆ ಇದ್ರ ಸ್ಪೀಡೆಲ್ಲ. ಎಷ್ಟು ಮಿನಿಮಮ್ ಸ್ಪೀಡ್ ಆಗ್ಬೋದು? ಇಸ್ ಇಟ್ ಕಂಪ್ಲೀಟ್ಲಿ ಫ್ರೀಸ್ ಆಗಬೇಕು ಅಂತಂದರೆ ಟೆಂಪ್ರೇಚರ್ ತುಂಬ ಕಡಿಮೆ ಆಗ್ತಾ ಹೋಗಿ ಅಬ್ಸಲ್ಯೂಟ್ 0 ರೀಚ್ ಆಗಬೇಕಾಗುತ್ತೆ. ಅಬ್ಸಲ್ಯೂಟ್ 0ನಲ್ಲಿ ಎಲ್ಲ ಮೊಲಿಕ್ಯೂಲ್ಸ್ಗಳು ಸ್ಟಾಪ್ ಆಗಿ ಫ್ರೀಸ್ ಆಗಿಬಿಡುತ್ತೆ. ಏನಕ್ಕೆ ಅಂತಂದರೆ ಅದರಲ್ಲಿ ಹೀಟ್ ಎನರ್ಜಿನೇ ಇರೋದಿಲ್ಲ. ನಮ್ಮ ಭೂಮಿ ಮೇಲೆ ಲೋಯೆಸ್ಟ್ ಟೆಂಪ್ರೇಚರ್ ರೆಕಾರ್ಡ್ ಆಗಿರೋದು 184 ಕೆಲ್ವಿನ್. ಅದು ಅಂಟಾರ್ಟಿಕಾದಲ್ಲಿ. ಇದು ಅಬ್ಸಲ್ಯೂಟ್ 0ಗಿಂತ ತುಂಬ ಜಾಸ್ತಿನೇ ಇದೆ. ಹಾಗೆ ರೀಸೆಂಟಾಗಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ -240 ಡಿಗ್ರಿ ಸೆಲ್ಸಿಯಸ್ ರೆಕಾರ್ಡ್ ಆಗಿದೆ. ನಮ್ಮ ಈ ಎಂಟೈರ್ ಯೂನಿವರ್ಸಲ್ಲಿ ಒಂದು ಪ್ಲೇಸ್ ಫೈಂಡ್ ಮಾಡಿದ್ದಾರೆ, ಬೂಮರಿಂಗ್ ನೆಬುಲಾ ಅಂತ. ಇದು ಆಲ್ಮೋಸ್ಟ್ 5000 ಲೈಟ್ ಇಯರ್ಸ್ ದೂರ ಇದೆ. ಅಲ್ಲಿನ ಟೆಂಪ್ರೇಚರ್ ಜಸ್ಟ್ 1 ಕೆಲ್ವಿನ್ ರೆಕಾರ್ಡ್ ಆಗಿದೆ. ಅಂದರೆ ಜಸ್ಟ್ 0ಗಿಂತ 1 ಜಾಸ್ತಿ. ಬಟ್ ಇದು ಅಬ್ಸಲ್ಯೂಟ್ 0 ಅಲ್ಲ. ಬಟ್ ಅಕಾರ್ಡಿಂಗ್ ಟು ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಆ್ಯಂಡ್ ಅನ್ಸರ್ಟೆನಿಟಿ ಪ್ರಿನ್ಸಿಪಲ್, ಅಬ್ಸಲ್ಯೂಟ್ 0ನ ರೀಚ್ ಆಗೋಕ್ಕೆ ಆಗೋದೇ ಇಲ್ಲ. ಇನ್ ಕೇಸ್ ರೀಚ್ ಆದ್ರೂ ಆಲ್ ದ ಮೊಲಿಕ್ಯೂಲ್ಸ್ ಕಂಪ್ಲೀಟಾಗಿ ಫ್ರೀಸ್ ಆಗಿರೋದಿಲ್ಲ. ಈಗ ಅವರ್ ಮೇನ್ ಟಾಪಿಕ್ ಅಬ್ಸಲ್ಯೂಟ್ 0 ಅಂದರೆ ಕೋಲ್ಡೆಸ್ಟ್ ಪಾಸಿಬಲ್ ಟೆಂಪ್ರೇಚರ್ ಇನ್ ದ ಯೂನಿವರ್ಸ್ ಏನಾದರೂ ರೀಚ್ ಆದರೆ ಏನಾಗುತ್ತೆ? ನಾವು ಈಗಿರೋ ಟೆಂಪ್ರೇಚರ್ನಲ್ಲಿ ಅಂದರೆ ನಾರ್ಮಲ್ ರೂಮ್ ಟೆಂಪ್ರೇಚರ್ನಲ್ಲಿ all the particles are moving with certain speed around 2000 km/h. ಈಗ ಟೆಂಪ್ರೇಚರ್ ಕಡಿಮೆ ಆಗ್ತಾ ಆಗ್ತಾ ಬರ್ತಿದೆ ಅಂದ್ಕೊಳ್ಳಿ, ಏನಾಗ್ಬೋದು? ಈ ಮೊಲಿಕ್ಯೂಲ್ ಸ್ಪೀಡ್ ಎಲ್ಲ ತುಂಬ ಕಡಿಮೆ ಆಗ್ತಾ 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 ಅಬ್ಸಲ್ಯೂಟ್ 0 ಹತ್ರ ರೀಚ್ ಆಗುತ್ತೆ. ಆಗ ಆಲ್ ದ ಪಾರ್ಟಿಕಲ್ಸ್ಗಳು ಮತ್ತು ಕೆಮಿಕಲ್ ರಿಯಾಕ್ಷನ್ಸ್ಗಳು ಆಲ್ಮೋಸ್ಟ್ ಸ್ಟಾಪ್ ಆಗೋಕ್ಕೆ ಬರುತ್ತೆ. ನಮ್ಮ ಈ ಭೂಮಿ ಮೇಲೆ ಏನೇ ಆಗಬೇಕು ಅಂತಂದ್ರೂ ಕೆಮಿಕಲ್ ರಿಯಾಕ್ಷನ್ಸ್ಗಳೇ ಇಂಪಾರ್ಟೆಂಟ್. ನನ್ನ ಬ್ರೈನು ಬಾಡಿ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದೆ ಅಂತಂದ್ರೂ ಕೆಮಿಕಲ್ ರಿಯಾಕ್ಷನ್ಸ್ಗಳು ಆಗಲೇಬೇಕು. ಅಟ್ ಪ್ರೆಸೆಂಟ್ ನನ್ನ ಬಾಡಿನಲ್ಲಿ ಆಲ್ಮೋಸ್ಟ್ 1000 ಬಿಲಿಯನ್ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇದೆ. ನಾನು ಬ್ರೀದ್ ಮಾಡ್ತಾ ಇದ್ದೀನಿ,
ಮಾತಾಡ್ತಾ ಇದ್ದೀನಿ, ಊಟ ಮಾಡಿದ್ದನ್ನು ಅರಗಿಸ್ಕೋತೀನಿ. ಇದೆಲ್ಲ ಆಗಬೇಕು ಅಂತಂದರೆ ಕೆಮಿಕಲ್ ರಿಯಾಕ್ಷನ್ಸೇ ರೆಸ್ಪಾನ್ಸಿಬಲ್. ಅಬ್ಸಲ್ಯೂಟ್ ಝೀರೋ ಬೇಡ, ಜಸ್ಟ್ 77 ಕೆಲ್ವಿನ್ ಅಂದರೆ ಲಿಕ್ವಿಡ್ ನೈಟ್ರೋಜನ್ ಟೆಂಪರೇಚರ್ ಅಂತಾರೆ. ಇಷ್ಟು ಟೆಂಪರೇಚರ್ಗೆ ಜಸ್ಟ್ 5 ಸೆಕೆಂಡ್ಸ್ ನನ್ನ ಬಾಡಿನ ಏನಾದರೂ ಎಕ್ಸ್ಪೋಸ್ ಮಾಡಿದ್ರೆ ಸಿವಿಯರ್ ಬರ್ನ್ಸ್ ಆ್ಯಂಡ್ ಗುಳೆಗಳಾಗ್ಬಿಡುತ್ತೆ. ಆನ್ ದ ಅದರ್ ಹ್ಯಾಂಡ್, ನಾವೇನಾದರೂ ಅಬ್ಸಲ್ಯೂಟ್ ಝೀರೋಗೆ ರೀಚ್ ಆದಾಗ ಭೂಮಿ ಮೇಲೆ ಇರೋ ಎಲ್ಲ ಆಟಮ್ಸ್, ಮಾಲಿಕ್ಯೂಲ್ಸ್ ಮತ್ತು ಪಾರ್ಟಿಕಲ್ಸ್ಗಳು 5th ಸ್ಟೇಟ್ ಆಫ್ ಮ್ಯಾಟರ್ಗೆ ರೀಚ್ ಆಗುತ್ತವೆ. 5th ಸ್ಟೇಟ್ ಆಫ್ ಮ್ಯಾಟರ್ ಅಂದರೆ ಬೋಸ್-ಐನ್ಸ್ಟೀನ್ ಕಂಡೆನ್ಸೇಟ್. ಆಗ ನಮ್ಮ ಬಾಡಿ ಸೂಪರ್ ಫ್ಲೂಯಿಡ್ ಥರ ಆ್ಯಕ್ಟ್ ಮಾಡುತ್ತೆ. ಆಗ ನಾವೆಲ್ಲ ಫ್ರಿಕ್ಷನ್ನೇ ಇಲ್ಲದೇ ಸ್ಮಾಲ್ ಪೋರ್ಸ್ಗಳಲ್ಲೂ ಕೂಡ ಫ್ಲೋ ಆಗಬಹುದು. ಇಲ್ಲಿ ನಮಗೆಲ್ಲ ಏನು ಗೊತ್ತಿರಬೇಕು ಅಂದರೆ ಬೋಸಾನ್ಸ್ ಅನ್ನೋ ಪಾರ್ಟಿಕಲ್ಸ್ಗಳನ್ನ ಅಬ್ಸಲ್ಯೂಟ್ ಝೀರೋನಲ್ಲಿ ಇಟ್ಟಾಗ ಮಾತ್ರ ಬೋಸ್-ಐನ್ಸ್ಟೀನ್ ಕಂಡೆನ್ಸೇಟ್ ಆಗುತ್ತೆ ಅಂತ.